ಹತ್ಯೆ ಮಾಡಲ್ಲ, ಮುಸ್ಲಿಮರ ಘೋಷಣೆ, ದೇಶದಲ್ಲಿ ಹೊಸ ಕ್ರಾಂತಿ. ಎಸ್ ಸ್ನೇಹಿತರೆ, ಗೋ ಹತ್ಯೆ ವಿಚಾರದಲ್ಲಿ ಮುಸ್ಲಿಮರು ದೊಡ್ಡ ಘೋಷಣೆ ಮಾಡಿದ್ದಾರೆ. ಮುಸ್ಲಿಮರ ಪ್ರಮುಖ ಧರ್ಮಗುರುಗಳು, ಪ್ರಮುಖ ಸಂಘ ಸಂಸ್ಥೆಗಳು ದೊಡ್ಡ ಘೋಷಣೆ ಮಾಡಿದ್ದಾರೆ. ಗೋ ಹತ್ಯೆ ನಿಷೇಧ ಬೇಡ, ಇನ್ಮೇಲೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸೋಣ ಅಂತ ಹೇಳಿ. ನಿಮ್ಗೆ ಗೊತ್ತಿರಬಹುದು, ಗೋ ಹತ್ಯೆ ಭಾರತದಲ್ಲಿ ಒಂದು ಭಾವುಕ, ಸೈದ್ಧಾಂತಿಕ ಮತ್ತು ಸೆನ್ಸಿಟಿವ್ ಆಗಿರೋ ವಿಚಾರ. ದಶಕಗಳಿಂದ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಘರ್ಷದ ಕೇಂದ್ರ ಬಿಂದುವಾಗಿದ್ದ ವಿಚಾರ. ಆದ್ರೆ ಈಗ ಇದೇ ವಿಚಾರದಲ್ಲಿ ದೊಡ್ಡ ಕ್ರಾಂತಿ ಆಗ್ತಿದೆ. ನಂಬೋಕು ಕೂಡ ಕಷ್ಟವಾಗಬಹುದಾದ, ಆದ್ರೆ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಆಲ್ರೆಡಿ ವೆರಿಫೈಡ್ ಆಗಿ ಬರ್ತಾ ಇರೋ ಇನ್ಫಾರ್ಮೇಶನ್ ಏನು ಅಂದ್ರೆ, ಮುಸ್ಲಿಂ ಸಂಘಟನೆಗಳೇ ಗೋ ಹತ್ಯೆ ವಿರುದ್ಧ ಈಗ ಧ್ವನಿ ಎತ್ತಿವೆ. ದಯವಿಟ್ಟು ಗೋ ಹತ್ಯೆ ಮಾಡಬೇಡಿ, ಬಕ್ರೀದ್ಗೆ ಹಸುಗಳನ್ನ ಕೊಲ್ಲಬೇಡಿ, ಬಲಿ ಕೊಡೋಕೆ ಬೇರೆ ಪ್ರಾಣಿಗಳಿದಾವಲ್ಲ ಅಂತ ಸಮುದಾಯಕ್ಕೆ ಮುಸ್ಲಿಂ ಧರ್ಮ ಗುರುಗಳೇ ಕರೆ ಕೊಡ್ತಿದ್ದಾರೆ. ಯಾರೋ ಸಣ್ಣ ಪುಟ್ಟ ಮೌಲ್ವಿಗಳು ಅಲ್ಲ, ದೇಶದ ಅತಿ ದೊಡ್ಡ ಮುಸ್ಲಿಂ ಸಂಘಟನೆಗಳೇ ಈ ರೀತಿ ಆದೇಶ ಹೊರಡಿಸಿವೆ. ಕೆಲ ಕಡೆಯಂತೂ ಹಿಂದೂ ವ್ಯಾಪಾರಿಗಳಿಂದಲೇ ಗೋವುಗಳನ್ನ ಮುಸ್ಲಿಂ ಸಮುದಾಯದವರು ರಕ್ಷಣೆ ಮಾಡಿದ್ದಾರೆ. ನೀವು ಗೋಮಾತೆ ಅಂತ ಪೂಜೆ ಮಾಡ್ತೀರಾ, ತಾಯಿ ಅಂತೀರಾ, ಮತ್ತೆ ಕುರ್ಬಾನಿಗೆ ಕೊಯ್ಯೋಕೆ ಯಾಕೆ ಇಲ್ಲಿ ತಂದಿದ್ದೀರಾ ಅಂತ ಮುಸ್ಲಿಮರು ಹಿಂದೂಗಳಿಗೆ ಕೇಳಿದ್ದಾರೆ. ಅರೆರರೆ, ಹಾಗೆ ಇದ್ದಕ್ಕಿದ್ದಂತೆ ದೇಶದಲ್ಲಿ ಇದೇನಾಯ್ತು? ಗೋ ಹತ್ಯೆ ನಿಲ್ಲಿಸಿ ಅಂತ ಮುಸ್ಲಿಂ ಸಂಘಟನೆಗಳೇ ಕರೆ ಕೊಡ್ತಿರೋದು ಯಾಕೆ? ಈ ವಿಚಾರದಲ್ಲಿ ಕೋರ್ಟ್, ನಮ್ಮ ಸಂವಿಧಾನ ಮತ್ತು ಇಸ್ಲಾಂ ಏನ್ ಹೇಳುತ್ತೆ, ಎಲ್ಲವನ್ನ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳೋಣ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಗೋ ಹತ್ಯೆ ಬೇಡ, ರಾಷ್ಟ್ರೀಯ ಪ್ರಾಣಿ ಮಾಡಿ, ಮುಸ್ಲಿಂ ನಾಯಕರಿಂದ ದೊಡ್ಡ ಆಗ್ರಹ. ಗೋವು ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅನ್ನೋ ಮಾತು ಬಂದಾಗ ತುಂಬಾ ಜನ ಯೋಚನೆ ಮಾಡೋದು ಹಿಂದೂ ಸೈಡ್ ಇರಬೇಕು ಅಥವಾ ಬಿಜೆಪಿಯವರು ಇರಬೇಕು ಅನ್ನೋ ಲೆಕ್ಕಾಚಾರ ಬರುತ್ತೆ. ಆದ್ರೆ ಈಗ ಈ ವಿಚಾರದಲ್ಲಿ ಲೇಟೆಸ್ಟ್ ಸಂಚಲನಕ್ಕೆ ಕಾರಣ ಆಗಿರೋದು ಬಿಜೆಪಿಯವರು ಅಲ್ಲ, ಹಿಂದೂ ಸೈಡ್ನವರು ಅಲ್ಲ, ಬಜರಂಗ್ ದಳದವರು ಕೂಡ ಅಲ್ಲ. ಬದಲಿಗೆ ಯಾರು ಬಿಜೆಪಿಗೆ ವೋಟ್ ಹಾಕಲ್ಲ, ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಅಪೋಸಿಟ್ ವೋಟ್ ಮಾಡ್ತಾರೆ ಅಂತ ಯಾರನ್ನ ಪರಿಗಣಿಸಲಾಗುತ್ತೋ ಅಂದ್ರೆ ಮುಸ್ಲಿಮರನ್ನ. ಈ ಮುಸ್ಲಿಮರ ದೊಡ್ಡ ದೊಡ್ಡ ಸಂಘಟನೆಗಳು ಗೋ ಹತ್ಯೆ ನಿಲ್ಲಿಸಿ ಅಂತ ಮಾತ್ರ ಹೇಳಿರೋದಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದೊಡ್ಡ ಡಿಮಾಂಡ್ ಇಟ್ಟಿದ್ದಾರೆ. ಜಮಿಯತ್ ಉಲೇಮಾ-ಎ ಹಿಂದ್ ಭಾರತದ ಅತಿ ದೊಡ್ಡ ಮುಸ್ಲಿಂ ಸಂಘಟನೆಗಳಲ್ಲಿ ಒಂದು. ಇದರ ಅಧ್ಯಕ್ಷರಾದ ಮೌಲಾನಾ ಅರ್ಷದ್ ಮದನಿ, ಇವ್ರ ಹೆಸರು ಕೇಳಿರ್ಬೋದು ನೀವು, ಮದನಿ. ಆವಾಗ ಇವರು ಧಾರ್ಮಿಕವಾಗಿ ಸಾಕಷ್ಟು ಸೆನ್ಸಿಟಿವ್ ವಿಚಾರಗಳ ಬಗ್ಗೆ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಿರ್ತಾರೆ. ಕೆಲವೊಂದ್ಸಲಿ ಪ್ರೊವೋಕೇಟಿವ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಿರ್ತಾರೆ ಪ್ರಚೋದನಕಾರಿಯಾಗಿ. ಇಂಥ ಮದನಿ ಅವರು ನೇರವಾಗಿ PM ನರೇಂದ್ರ ಮೋದಿ ಅವರಿಗೆ ಡಿಮಾಂಡ್ ಇಟ್ಟಿದ್ದಾರೆ. ನೀವು ನವಿಲನ್ನ ಹೇಗೆ ರಾಷ್ಟ್ರೀಯ ಪಕ್ಷಿ ಅಂತ ಮಾಡಿದ್ರು, ಅದೇ ರೀತಿ ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಗೋ ಹತ್ಯೆಯನ್ನ ಕಂಪ್ಲೀಟ್ ಬ್ಯಾನ್ ಮಾಡಿ, ಆ ಮೂಲಕ ಗೋ ಹತ್ಯೆ ಹೆಸರಲ್ಲಿ ನಡೆಯುವ ಮಾಬ್ ಲಿಂಚಿಂಗ್ ಅಂದ್ರೆ ಜನ ಗುಂಪುಗೂಡ್ಬಿಟ್ಟು ಗೋ ಸಾಗಿಸೋರಿಗೆ ಹೊಡೆದು ಅವ್ರನ್ನ ಫಿನಿಶ್ ಮಾಡೋದು, ಆ ಥರದಕ್ಕೆಲ್ಲ ಒಂದು ಎಂಡ್, ಫುಲ್ ಸ್ಟಾಪ್ ಹಾಕಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಓಕೆ, ಯಾರೋ ಒಬ್ರು ಹೇಳಿದ್ರೆ ಏನೋ ವ್ಯಂಗ್ಯವಾಗಿ ಹೇಳಿರ್ಬೋದು ಅಂತ ನಿಮಗೆ ಅನಿಸ್ಬೋದು, ಆದ್ರೆ ಒಬ್ರು ಮಾತ್ರ ಅಲ್ಲ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಇವರು ಕೂಡ ಸೇಮ್ ಡಿಮಾಂಡ್ ಇಟ್ಟಿದ್ದಾರೆ. ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಿ, ನಾವೆಲ್ಲರೂ ಸೇರಿ PM ಮೋದಿಗೆ ಮೆಮೊರಾಂಡಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆಲ್ ಇಂಡಿಯಾ ಪಸ್ಮಾಂಡಾ ಉಲೇಮಾ ಬೋರ್ಡ್ ನಾಯಕ ಉಬೇದುಲ್ಲಾ ಖಾಸ್ಮಿ ಕೂಡ ಕುರ್ಬಾನಿ ಅನ್ನೋದು ಅಂದ್ರೆ ಬಲಿ ಅನ್ನೋದು ದೇವರ ಆರಾಧನೆ. ಇಸ್ಲಾಂನಲ್ಲಿ ಬೇರೆ ಎಷ್ಟೆಷ್ಟೋ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಕುರ್ಬಾನಿ ಕೊಡೋಕೆ, ಬಲಿ ಕೊಡೋಕೆ ಅವಕಾಶ ಇದೆ. ಕಾನೂನು ಬಿಗಿರೋ ಕಡೆ ಮುಸ್ಲಿಂ ಯುವಕರು ದಯವಿಟ್ಟು ಗೋ ಹತ್ಯೆ ಮಾಡಿ ಜೈಲು ಸೇರ್ಬೇಡಿ ಅಂತ ಇವರು ಕೂಡ ಕರೆ ಕೊಟ್ಟಿದ್ದಾರೆ. ಇನ್ನು ಶಿಯಾ ಪರ್ಸನಲ್ ಲಾ ಬೋರ್ಡ್ನ ನಾಯಕ ಮೌಲಾನಾ ಯಾಸೂಬ್ ಅಬ್ಬಾಸ್ ಕೂಡ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಹಿಂದೂ ಸಹೋದರರು, ಅವರಿಗೆ ಹಸುವಿನ ಮೇಲೆ ಅಪಾರವಾದ ಧಾರ್ಮಿಕ ನಂಬಿಕೆ, ಭಾವನೆಗಳಿದೆ. ಅವರು ದೇವ್ರ ಥರ ನೋಡ್ತಾರೆ ಹಸುವನ್ನ. ಅವರ ಭಾವನೆಗಳಿಗೆ ಧಕ್ಕೆ ಮಾಡೋದು ಬೇಡ. ನಾವು ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಮಾಂಸ ವ್ಯಾಪಾರಿಗಳ ಅತಿದೊಡ್ಡ ಸಂಘಟನೆಯಾದ ಕುರೇಶಿ ಜಮಾತ್ನ ಅಧ್ಯಕ್ಷ ಸಿರಾಜ್ ಕುರೇಶಿ ಕೂಡ ಈ ನ್ಯಾಷನಲ್ ಅನಿಮಲ್ ಡಿಮಾಂಡ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ನಾಯಕರ ಲೆವೆಲ್ನಲ್ಲಾದರೆ ಗ್ರೌಂಡ್ ಲೆವೆಲ್ನಲ್ಲಿ ಅಸ್ಸಾಂನ ಕಥೆನೇ ಬೇರೆ ಇದೆ. ಅಸ್ಸಾಂನ ಬೊಂಗೈಗಾಂವ್, ಧುಬ್ರಿ, ಹೊಜೈ, ಕಚಾರ್ ಜಿಲ್ಲೆಗಳ ಈದ್ಗಾ ಕಮಿಟಿಗಳು ಕೂಡ ಕಟ್ಟುನಿಟ್ಟಾದ ಸರ್ಕ್ಯುಲರ್ ಪಾಸ್ ಮಾಡಿವೆ. ಯಾರೂ ಕೂಡ ಬಕ್ರೀದ್ಗೆ ಗೋವನ್ನ ಬಲಿ ಕೊಡಬೇಡಿ, ರಾಜ್ಯದ ಕಾನೂನಿಗೆ ಗೌರವ ಕೊಡಿ ಅಂತ ಹೇಳಿದ್ದಾರೆ. ಯಾರೂ ಕೂಡ ಗೋವನ್ನ ಹತ್ಯೆ ಮಾಡೋದು, ಅದರ ವಿಡಿಯೋವನ್ನ, ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಮಾಡಲೇಬಾರ್ದು ಅಂತ ಹೇಳಿದ್ದಾರೆ. ಧುಬ್ರಿನಲ್ಲಿ ಗೋ ಹತ್ಯೆ ಮಾಡಿದ್ರೆ ಜೈಲು ಪಾಲು ಗ್ಯಾರಂಟಿ ಅನ್ನೋ ವಾರ್ನಿಂಗ್ ಅನ್ನ ಈದ್ಗಾ ಕಮಿಟಿಗಳು, ಮುಸ್ಲಿಂ ಕಮ್ಯುನಿಟಿಗಳೇ ಕೊಟ್ಟಿವೆ. ಮುಸ್ಲಿಂ ಕಮಿಟಿಗಳ ಈ ನಿರ್ಧಾರವನ್ನ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಸನಾತನ ಸಂಸ್ಕೃತಿಯ ಭಾವನೆಗಳನ್ನ ಗೌರವಿಸುವ ಈ ನಡೆಯನ್ನ ನಾವು ತುಂಬಾ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಏನಾಗಿದೆ ಗೊತ್ತಾ, ಬಂಗಾಳದಲ್ಲಿ 2 ದಿನಗಳ ಹಿಂದೆ ಬಂಗಾಳದ AJUP ನಾಯಕ ಹುಮಾಯೂನ್ ಕಬೀರ್ ಗೋಹತ್ಯೆ ಮಾಡಬೇಕು ಅನ್ನೋ ಥರದ ಹೇಳಿಕೆ ಕೊಟ್ಟರು. ನಮ್ಮ ಇಷ್ಟ ಬಂದ ಪ್ರಾಣಿ ಬಲಿ ಕೊಡ್ತೀವಿ, ಏನು ಮಾಡ್ತೀರಾ ಮಾಡಿ, ಬೆಂಕಿಯೊಂದಿಗೆ ಆಡ್ತಾ ಇದ್ದೀರಾ ಅಂತ ಹೇಳಿ ವೀರಾವೇಶದ ಮಾತುಗಳನ್ನು ಆಡಿದರು. ಕೆಲವೇ ಗಂಟೆಗಳಲ್ಲಿ ಕಂಪ್ಲೀಟ್ ಯೂಟರ್ನ್ ಹೊಡೆದಿದ್ದಾರೆ. ಟಾಪ್ ಮುಸ್ಲಿಂ ಸಂಘಟನೆಗಳು ದೇಶದಲ್ಲಿ ಬೇಡ ಅಂತ ಹೇಳಿದ ತಕ್ಷಣ ಇವರು ಕೂಡ ಉಲ್ಟಾ ಹೊಡೆದು ಗೋಮಾತೆಯನ್ನ ಅಂತ ಕರೆದಿದ್ದಾರೆ, ಮದರ್ ಕೌ ಅಂತ ಕರೆದಿದ್ದಾರೆ. ಗೋಮಾತೆಯನ್ನ ಕೊಲ್ಲೋದು ಬೇಡ ಅಂತ ಹೇಳಿದ್ದಾರೆ ಹುಮಾಯೂನ್ ಕಬೀರ್. ಪಶ್ಚಿಮ ಬಂಗಾಳ ಸರ್ಕಾರ ಜಾರಿ ತಂದಿರೋ ನಿಯಮಗಳನ್ನು ಗೌರವಿಸಿ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಪಶ್ಚಿಮ ಬಂಗಾಳದ ಸೌತ್ 24 ಪರಗಣ ಜಿಲ್ಲೆಯ ಮಗ್ರಹತ್ ಅನ್ನೋ ಜಾಗದಲ್ಲಿ ವಿಚಿತ್ರ ಘಟನೆಯಾಗಿದೆ. ಕೆಲ ಹಿಂದೂ ವ್ಯಾಪಾರಿಗಳು ಹಸುಗಳನ್ನು ಮಾರಕ್ಕೆ ತಂದಿದ್ರು ಬಲಿಗೆ ಅಂತ ಹೇಳಿ. ಆದರೆ ಅಲ್ಲಿ ಸೇರಿದ್ದ ಮುಸ್ಲಿಂ ಯುವಕರು ಮತ್ತು ಸ್ಥಳೀಯರು ವಾಪಸ್ ಕಳಿಸಿದ್ದಾರೆ ಅವ್ರನ್ನ. ನೀವು ಹಸುವನ್ನು ಗೋಮಾತೆ ಅಂತ ಪೂಜೆ ಮಾಡ್ತೀರಾ, ತಾಯಿ ಅಂತೀರಾ, ಮತ್ತೆ ಬಲಿಗೆ ನೀವೇ ತೊಗೊಂಬಂದಿದ್ದೀರಾ, ನಮ್ಮ ಗುರುಗಳೆಲ್ಲ ಹೇಳ್ತಿದ್ದಾರೆ ತಿನ್ಬೇಡಿ ಅಂಥೇಳಿ, ನೀವೇ ತೊಗೊಂಬಂದು ಮಾರಕ್ಕೆ ತೊಗೊಂಬಂದಿದ್ದೀರಲ್ಲ ಅಂಥೇಳಿ ಪ್ರಶ್ನೆ ಕೇಳಿ ಅವರ ಅಂತಃಕರಣವನ್ನು ಕಲಕಿಬಿಟ್ಟು ವಾಪಸ್ ಕಳಿಸಿದ್ದಾರೆ. ಈ ಹಸುಗಳನ್ನು ನಾವು ಪರ್ಚೇಸ್ ಮಾಡಲ್ಲ ಅಂಥೇಳಿ. ಹಾಗಿದ್ರೆ ಯಾಕೆ ಇದ್ದಕ್ಕಿದ್ದಂತೆ ಇಂಥ ಬದಲಾವಣೆ ಯಾಕೆ? ಇದನ್ನು ನೋಡೋ ಮುನ್ನ ಸ್ನೇಹಿತರೆ ಒಂದು ಕ್ವಿಕ್ ಮಾಹಿತಿ. ಸ್ನೇಹಿತರೆ, ತುಂಬಾ ಜನ ದುಡ್ಡು ಉಳಿಸ್ಬೇಕು, ನಾಳೆ ಅಂತ ಮುಂದಕ್ಕೆ ಹಾಕೊಂಡು ಸೇವಿಂಗ್ಸ್ನ ಜರ್ನಿಯನ್ನೇ ಶುರು ಮಾಡಿರೋದಿಲ್ಲ. ಕೆಲ ಜನಕ್ಕೆ ಏನಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹಾಕಬೇಕು, ಮಾರ್ಕೆಟ್ ರಿಸ್ಕ್ ನಾನು ಉಳಿಸೋದೇ ಇಲ್ಲ ಅಂತಿರ್ತಾರೆ. ಆದರೆ ಸ್ನೇಹಿತರೆ, FD RD ಥರದ ಬ್ಯಾಂಕ್ನಿಂದ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡೋ ಪ್ರಾಡಕ್ಟ್ಸ್ ಕೂಡ ಇದ್ದಾವೆ, ಮಾರ್ಕೆಟಿಗೆ ಸಂಬಂಧನೇ ಇರೋದಿಲ್ಲ. ಉದಾಹರಣೆಗೆ RD ನೋಡಿ, ಒಂಥರ FDಯಲ್ಲಿ SIP ಮಾಡೋದು ಹಾಗೆ. ಬರೀ 1,000 ರೂಪಾಯಿ 2,000 ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟನ್ನು ಪಡಿಬೋದು. ಇವಾಗಂತೂ 8.3% ತನಕ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಕೂಡ ಭಾರತದಲ್ಲಿದ್ದಾವೆ. ಅದರಲ್ಲೂ ಕೂಡ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ನೀವು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ನಲ್ಲಿ RDಯನ್ನು ಬುಕ್ ಮಾಡ್ಬೋದು. ತಿಂಗಳು ಆಟೋಮೆಟಿಕಲಿ ಕಟ್ಟಾಗಿ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ RD ಹೋಗಿ ಸೇವ್ ಆಗ್ತಾ ಹೋಗುತ್ತೆ. ಮೆಚೂರ್ ಆದಾಗ ಬಡ್ಡಿ ಸಮೇತ ನಿಮಗೆ ಆ ದುಡ್ಡು ವಾಪಸ್ ಬರುತ್ತೆ. ಸೇವಿಂಗ್ಸ್ ಅಕೌಂಟಲ್ಲಿ, ಸ್ಯಾಲ್ರಿ ಅಕೌಂಟಲ್ಲಿ ಇಟ್ಕೊಂಡು ಕೂತಿರ್ತಾರೆ ಜನ 2%, 3% ಬಡ್ಡಿಗೆ. ಇಲ್ಲಿ 8.5% ತನಕ ಬಡ್ಡಿ ಈಗ ಸಿಗ್ತಾ ಇದೆ. ಜೊತೆಗೆ ಭಾರತದ ಎಲ್ಲ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ RBIನ DICGCನ ಇನ್ಶೂರೆನ್ಸ್ ಇರುತ್ತೆ. ಅಪ್ ಟು 5 lakh rupees ತನಕದ ನಿಮ್ಮ RD, FD, ಸೇವಿಂಗ್ಸ್ ಅಕೌಂಟ್ ಯಾವುದಕ್ಕೂ ಕೂಡ ನೀವು ಬ್ಯಾಂಕ್ ಮುಳುಗೋಗುತ್ತೆ ಅನ್ನೋ ಭಯಪಡೋ ಅವಶ್ಯಕತೆನೇ ಇರೋದಿಲ್ಲ. DICGCನೇ ಗ್ಯಾರಂಟಿ ಅದಕ್ಕೆ. ಹಾಗಂತ ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ ಸ್ನೇಹಿತರೆ, ಮಾಹಿತಿ ಅಷ್ಟು. ತುಂಬ ಜನಕ್ಕೆ ಮಾಹಿತಿ, ಇನ್ಫಾರ್ಮೇಷನ್ ಇಲ್ಲ. RD ಅನ್ನೋ ಒಂದು ಪ್ರಾಡಕ್ಟ್ ಇದೆ, ಅದು FD ಥರನೇ, ಅದು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ 8.3% ತನಕ ಇವಾಗ ಸಿಗ್ತಾ ಇದೆ. ಅದು ಯಾವುದೇ ಮಾರ್ಕೆಟಿಗೆ ಲಿಂಕ್ ಇರೋಲ್ಲ, ವಾಲಟಿಲಿಟಿ ಇರೋದಿಲ್ಲ, ಬ್ಯಾಂಕಿಂದ ಫಿಕ್ಸ್ಡ್ ಬಡ್ಡಿ ಬರುತ್ತೆ, ಅದೆಲ್ಲ ಐಡಿಯಾನೇ ತುಂಬ ಜನಕ್ಕೆ ಇರೋದಿಲ್ಲ. ಅದನ್ನು ತಿಳಿಸ್ಕೊಡೋ ಪ್ರಯತ್ನ. ಸೊ ಸ್ನೇಹಿತರೆ, 8.3%ನ ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ RD ಬುಕ್ ಮಾಡಿ ಉಳಿತಾಯದ ಜರ್ನಿಯನ್ನು ಮಾರ್ಕೆಟ್ ವಾಲಾಟಿಲಿಟಿ ಇಲ್ಲದೆ, ಸಂಬಂಧನೇ ಇಲ್ಲದೆ ಸೇಫ್ ಆಗಿ ಶುರು ಮಾಡಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಜಸ್ಟ್ 1,000 ರೂಪೀಸಿಂದ ಕೂಡ ಶುರು ಮಾಡ್ಬೋದು. ಆ ಒಂದು ಹ್ಯಾಬಿಟ್ ಶುರು ಆಯಿತು ಅಂತ ಹೇಳಿದ್ರೆ ಮತ್ತೆ ಅದೇ ಜೀವನ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ರಿಪೋರ್ಟ್ನಲ್ಲಿ. ದಶಕಗಳಿಂದ ಇಲ್ಲದ ಬದಲಾವಣೆ ಈಗ ಯಾಕಾಗ್ತಿದೆ, ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಈ ವಿವಾದದ ತೀವ್ರತೆಯನ್ನು ತಿಳ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಹಸುವನ್ನು ದೇವರು, ಮುಕ್ಕೋಟಿ ದೇವತೆಗಳು ಇರುವಂತಹ ಮಹಾಮಾತೆ ಹಾಗೂ ಭಾವನಾತ್ಮಕವಾಗಿ ತಾಯಿ ಅಂತಲೂ ಕೂಡ ನೋಡ್ತಾರೆ. ರೈತರಂತೂ ತುಂಬ ಅಟ್ಯಾಚ್ಡ್ ಆಗಿರ್ತಾರೆ. ಹಸು ಅನ್ನೋದು ಪೋಷಣೆ, ಶುದ್ಧತೆ ಮತ್ತು ಅಹಿಂಸೆಯ ಸಂಕೇತ. ಪುರಾತನ ಸಂಸ್ಕೃತ ಗ್ರಂಥಗಳಲ್ಲಿ ಹಸುವಿಗೆ ಆಜ್ಞಾ ಅನ್ನೋ ಪದಗಳನ್ನು ಬಳಸಲಾಗಿದೆ. ಆಜ್ಞಾ ಅಂದರೆ ಯಾವುದನ್ನು ಎಂದಿಗೂ ಕೊಲ್ಲಬಾರದೋ, ಯಾವುದಕ್ಕೆ ಎಂದಿಗೂ ಹಿಂಸೆ ಮಾಡಬಾರದೋ ಅದು ಅಂತ. ಭಗವಾನ್ ಶ್ರೀಕೃಷ್ಣರು ಪರಶಿವ ಮತ್ತು ಕಾಮಧೇನುವಿನ ಪರಂಪರೆಯೊಂದಿಗೆ ಹಸುವಿನ ನಂಟನ್ನು ನಾವು ಬೆಸೆದು ನೋಡೋದನ್ನು ಕಾಣ್ತೀವಿ. ಶ್ರೀಕೃಷ್ಣ ಕೂಡ ಗೋವನ್ನು ಮೇಯಿಸ್ಕೊಂಡಿದ್ರು ಅನ್ನೋದು ಕೂಡ ನಿಮಗೆ ಮಹಾಭಾರತದಲ್ಲಿ ಕೃಷ್ಣರ ಬಗ್ಗೆ ಓದಿದಾಗೆಲ್ಲ ನಿಮಗೆ ಸಿಗತ್ತೆ. ಹಾಗೆ ಪಂಚಗವ್ಯ, ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಸಗಣಿ, ಈ 5ರ ಮಿಶ್ರಣವನ್ನು ಪಂಚಗವ್ಯ ಅಂತಾರೆ. ಆಯುರ್ವೇದದಿಂದ ಹಿಡಿದು ಹಿಂದೂಗಳ ಪ್ರತಿಯೊಂದು ಪವಿತ್ರ ಪೂಜೆ, ಹೋಮ, ಹವನಗಳಲ್ಲಿ ಇದು ಕಡ್ಡಾಯ. ಮನುಷ್ಯರಿಗೆ ಹುಟ್ಟಿದಾಗ ತಾಯಿಯ ಎದೆ ಹಾಲು ಆಸರೆಯಾದರೆ ಆಮೇಲೆ ಜೀವನ ಪೂರ್ತಿ ಆಸರೆಯಾಗೋದು ಹಸುವಿನ ಹಾಲು. ಹಾಗಾಗಿ ತಾಯಿಯ ಸ್ಥಾನದಲ್ಲಿರೋ ಹಸುವನ್ನು ಕೊಲ್ಲೋದು ಹಿಂದೂ ಸಂಪ್ರದಾಯದ ಮೂಲ ನಂಬಿಕೆಗೆ ಕೊಡಲಿ ಪೆಟ್ಟು ಅನ್ನೋದು ಹಿಂದೂಗಳ ಭಾವನೆ.
ಹೀಗಾಗಿನೇ ಶತಮಾನಗಳಿಂದಲೂ ಈ ಗೋ ಹತ್ಯೆ ಮಾಡೋದನ್ನ ಪಾಪದ ಕೆಲಸ ಅಂತ ನಂಬಿದ್ದಾರೆ. ಜೊತೆಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿಂದಲೂ ಕೂಡ ಗೋ ಹತ್ಯೆ ಬಗ್ಗೆ ಚರ್ಚೆ ಇದೆ, ಕಾನೂನುಗಳಿದಾವೆ. ಸ್ವಾತಂತ್ರ್ಯ ಬಂದಾಗ ಸಂವಿಧಾನ ರಚನಾ ಸಭೆ ಕೂಡ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡಿಬೇಟ್ ಮಾಡಿತ್ತು. ಆಮೇಲೆ ರಾಜ್ಯಗಳಿಗೆ ಬಿಡ್ಲಾಗಿತ್ತು. ಇದನ್ನ ರಾಜ್ಯಗಳಿಗೆ ನೀವು ಮಾಡ್ಕೋಬಹುದು ಅನ್ನೋ ಅವಕಾಶ ಕೊಟ್ಟಾಗ ಸಾಲು ಸಾಲಾಗಿ ರಾಜ್ಯಗಳು, ಅಸ್ಸಾಂ, ಉತ್ತರ ಪ್ರದೇಶ, ಬಿಹಾರ, ಆಮೇಲೆ ಪಂಜಾಬ್, ತಮಿಳುನಾಡು, ಈ ರೀತಿ ರಾಜ್ಯಗಳು 1950-60ರ ದಶಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೋ ಹತ್ಯೆ ನಿಷೇಧ ಕಾನೂನುಗಳನ್ನ ಜಾರಿಗೆ ತಂದಿದ್ವು. ಹೆಚ್ಚಿನವು ಕಾಂಗ್ರೆಸ್ ಸರ್ಕಾರಗಳೇ ಇದ್ವು ಅದರಲ್ಲಿ. ಅದಾದ್ಮೇಲೆ 1980ರ ದಶಕದಲ್ಲಿ ಬಿಜೆಪಿ ಜನ್ಮ ಪಡೆದ ನಂತರ ಅದನ್ನ ತನ್ನ ಪಾಲಿಟಿಕ್ಸ್ ನ ಸೆಂಟರ್ ಸ್ಟೇಜ್ಗೆ ತಗೊಂಡ್ಬಂತು. ಅದನ್ನ ಡಿಬೇಟ್ ನ ಮುಖ್ಯ ಅಂಶವನ್ನಾಗಿ ಮಾಡ್ಕೊಳ್ತು. ಅಲ್ಲಿಂದ ಬಿಜೆಪಿ ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲೂ ಕೂಡ ಇನ್ನೂ ಸ್ಟ್ರಿಕ್ಟ್ ಆಗಿ ಗೋಹತ್ಯೆಯನ್ನ ಬ್ಯಾನ್ ಮಾಡ್ತಾ ಬಂದ್ರು. ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಹಾಗೆ ಬ್ಯಾನ್ ಇದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಮುಂದೆ ಹಿಂದೆ ಹೋಗಿದ್ದಾರೆ ಈ ವಿಚಾರದಲ್ಲಿ. ಬಸವರಾಜ ಬೊಮ್ಮಾಯಿ ಸರ್ಕಾರ ಗೋಹತ್ಯೆ ನಿಷೇಧ ಅಂತ ಬ್ಯಾನ್ ಮಾಡ್ತು. ಸಿದ್ದರಾಮಯ್ಯ ಸರ್ಕಾರ ನಾವು ಬಂದರೆ ತೆಗಿತೀವಿ ಅಂತ ಹೇಳಿದ್ರು, ಇನ್ನೂ ಕೂಡ ತೆಗೆಯುವ ನಿರ್ಧಾರವನ್ನ ಮಾಡಿಲ್ಲ. ಅಮೆಂಡ್ಮೆಂಟ್ಗೆ ಹತ್ರ ಬಂದು ವಾಪಸ್ ಹೋಗ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಮುಸ್ಲಿಂ ಸಮುದಾಯದಿಂದ ಪ್ರೆಷರ್ ಇತ್ತು. ನೀವು ಹೇಳಿದ್ರಿ ಎಲೆಕ್ಷನ್ ಟೈಮ್ನಲ್ಲಿ ತೆಗಿತೀವಿ ಅಂತ ಹೇಳಿ, ಇನ್ನೂ ತೆಗ್ದೇ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಇಸ್ಲಾಂನ ಸರ್ವೋಚ್ಚ ನಾಯಕರುಗಳೆಲ್ಲರೂ ಕೂಡ ಇನ್ಮೇಲೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಸ್ಲಾಂನಲ್ಲಿ ಇರೋದೇನು? ಏನಾದರೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲಾಗಿದೆಯಾ ಈ ಬಕ್ರೀದ್ನ ಬಲಿ ಬಗ್ಗೆ, ಕುರ್ಬಾನಿ ಬಗ್ಗೆ? ಆ ಪ್ರಶ್ನೆ ಮೂಡುತ್ತೆ ನಿಮಗೀಗ. ಸ್ನೇಹಿತರೆ, ಬಕ್ರೀದ್ ಅಂದ್ರೆ ತ್ಯಾಗದ ಸಂಕೇತ ಅನ್ನೋದು ಭಾವನೆ. ಪ್ರವಾದಿ ಇಬ್ರಾಹಿಂ ಅವರು ದೇವರಿಗಾಗಿ ತಮ್ಮ ಮಗನನ್ನ ಬಲಿ ಕೊಡೋಕೆ ಮುಂದಾಗಿದ್ದನ್ನ ನೆನೆಸ್ಕೊಂಡು ಈ ಹಬ್ಬವನ್ನ ಆಚರಿಸ್ತಾರೆ. ಹೀಗಾಗಿ ಅವತ್ತು ಕುರಿ, ಕೋಳಿ, ದನ ಅಂಥೇಳಿ ಬಲಿ ಕೊಡೋದು ನಡೀತಾ ಬಂದಿತ್ತು. ಆದರೆ ವಿಚಾರ ಏನು ಅಂದರೆ, ಇಸ್ಲಾಮಿಕ್ ಶರಿಯತ್ ಪ್ರಕಾರ ಹಸುವನ್ನೇ ಕುರ್ಬಾನಿ ಕೊಡಬೇಕು, ಬಲಿ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಯಾವ ಕಡೆನೂ ಇಂಥ ಪ್ರಾಣಿ ಪಕ್ಷಿ ಅಂತ ಕಡ್ಡಾಯ ಮಾಡಿಲ್ಲ. ಇನ್ನು ಕುರಾನ್ನ ಅತಿ ದೊಡ್ಡ ಅಧ್ಯಾಯದ ಹೆಸರೇ ಸೂರಾ ಅಲ್ ಬಕರಹ, ಅಂದ್ರೆ ಹಸು ಅಂತ ಅರ್ಥ. ಈ ಅಧ್ಯಾಯದಲ್ಲಿ ಪ್ರವಾದಿ ಮೂಸಾ ಅವರ ಕಾಲದಲ್ಲಿ ನಡೆದ ಒಂದು ನಿರ್ದಿಷ್ಟ ಘಟನೆಯಲ್ಲಿ ಹಸುವನ್ನ ಬಲಿ ಕೊಡೋಕೆ ಹೇಳಿದ ಉಲ್ಲೇಖ ಇದೆಯೇ ಹೊರತು ಮುಸ್ಲಿಮರೆಲ್ಲರೂ ಹಸುವನ್ನೇ ಬಲಿ ಕೊಡಬೇಕು ಅನ್ನೋ ಯಾವುದೇ ಆದೇಶ ಇಲ್ಲ, ರೂಲ್ಸ್ ಇಲ್ಲ. ಇಸ್ಲಾಮಿಕ್ ಸ್ಕಾಲರ್ಗಳು ಆಗಾಗ ಉಲ್ಲೇಖ ಮಾಡೋ ಒಂದು ಪ್ರಮುಖ ಹದೀಸ್ ಇದೆ. ಅರೇಬಿಕ್ನಲ್ಲಿ ಅಲೈಕುಮ್ ಬಿ ಅಲ್ಬನಿ ಅಲ್ ಬಕರಿ ವಾ ಅಸ್ಮಾನಿಹ ವಾ ಲುಹಮಿಹ ದಾವುನ್ ಅಂತ ಕರೀತಾರೆ. ಇದರ ಅರ್ಥ ಏನು? ಸ್ಪಷ್ಟ ಹೇಳ್ತೀವಿ ಕೇಳಿ. ಹಸುವಿನ ಹಾಲು ಮತ್ತು ತುಪ್ಪ ಔಷಧಿಯಾಗಿದೆ, ಆದರೆ ಅದರ ಮಾಂಸ ರೋಗಕ್ಕೆ ಕಾರಣ ಆಗುತ್ತೆ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇಸ್ಲಾಂನ ಅತ್ಯಂತ ಪವಿತ್ರ ಸ್ಥಳಗಳಾದ ಮಕ್ಕಾ, ಮದೀನಾದಲ್ಲೂ ಗೋ ಹತ್ಯೆಗೆ ಅವಕಾಶ ಇಲ್ಲ. ಹಾಗೆ ನೋಡಿದ್ರೆ ಈ ಹಿಂದೆ ಮೊಘಲ್ ದೊರೆಗಳಾದ ಬಾಬರ್, ಅಕ್ಬರ್, ಜಹಾಂಗೀರ್ ಮತ್ತು ಬಹದ್ದೂರ್ ಶಾ ಜಫರ್ ಅಂತ ಕೆಲವರು ತಮ್ಮ ಬಹುಸಂಖ್ಯಾತರಾದ ಪ್ರಜೆಗಳು ಹಿಂದೂಗಳಾಗಿದ್ರಿಂದ ಅವರಿಗೆ ಧಕ್ಕೆ ಆಗಬಾರದು ಭಾವನೆಗೆ ಅಂತ ಹೇಳಿ ಭಾರತದಲ್ಲಿ ಗೋ ಹತ್ಯೆಯನ್ನ ಬ್ಯಾನ್ ಮಾಡಿದ್ದರು ಮುಸ್ಲಿಂ ಸಾಮ್ರಾಟರು. ಇನ್ನು 1919ರ ಖಿಲಾಫತ್ ಚಳುವಳಿಯ ಟೈಮ್ನಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಹಿಂದೂ ಮುಸ್ಲಿಂ ಒಗ್ಗಟ್ಟು ಕಾಪಾಡಿಕೊಳ್ಳೋಕೆ ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಖ್ವಾಜಾ ಹಸನ್ ನಿಜಾಮಿಯಂತಹ ಇಸ್ಲಾಮಿಕ್ ವಿದ್ವಾಂಸರು ಗೋ ಹತ್ಯೆ ಮಾಡಬೇಡಿ ಅಂತ ಮುಸ್ಲಿಮರಿಗೆ ಕರೆ ಕೊಟ್ಟಿದ್ರು. ಅದರ ನಂತರ ಇದು ಮತ್ತೆ ಶುರುವಾಗಿತ್ತು. ಇಲ್ಲಿ ಭಾರತದ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭಾರತದ ಸಂವಿಧಾನದ ಮಾರ್ಗದರ್ಶಿ ಸೂತ್ರಗಳಾದ ಆರ್ಟಿಕಲ್ 48ರ ಪ್ರಕಾರ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾರೆ. ಕೃಷಿ ಮತ್ತು ಪಶುಸಂಗೋಪನೆಯನ್ನ ವೈಜ್ಞಾನಿಕವಾಗಿ ಆಯೋಜಿಸುವುದು ರಾಜ್ಯದ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ಹಸುಗಳು, ಕರುಗಳು ಮತ್ತು ಹಾಲು ಕೊಡುವ ಜಾನುವಾರುಗಳ ಹತ್ಯೆಯನ್ನ ನಿಷೇಧಿಸೋಕೆ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕು ಅಂತ ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ಚರ್ಚೆ ಆದ ನಂತರ ಇದೆಲ್ಲ ರಾಜ್ಯಕ್ಕೆ ಬಿಡೋ ಟೈಮ್ನಲ್ಲಿ ಈ ರೀತಿ ಹೇಳಿ ಬಿಟ್ರು. ನೆಕ್ಸ್ಟ್ 1958ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮುಖ್ಯ ಕೇಸ್ ನಡೆಯುತ್ತೆ. ಮೊಹಮ್ಮದ್ ಹನೀಫ್ ಖುರೇಶಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್. ಈ ಐತಿಹಾಸಿಕ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತು. ಬಕ್ರೀದ್ ದಿನದಂದು ಹಸುವನ್ನೇ ಬಲಿ ಕೊಡಬೇಕು ಅನ್ನೋದು ಇಸ್ಲಾಂನಲ್ಲಿ ಕಡ್ಡಾಯ ಅಲ್ಲ, ಆ ಥರದ್ದೇನು ಮೆನ್ಷನ್ ಇಲ್ಲ. ಇದು ಇಸ್ಲಾಂನ ಅತ್ಯಗತ್ಯ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ ಅಂತ. ಹೀಗಾಗಿ ಸರ್ಕಾರ ಗೋ ಹತ್ಯೆ ಬ್ಯಾನ್ ಮಾಡಿದ್ರೆ ಅದು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಲ್ಲೂ ಅಡಚಣೆ ಆಗಲ್ಲ ಅಂತ ಕೋರ್ಟ್ ಅವತ್ತೇ ಹೇಳ್ತು. ಇದಾದ್ಮೇಲೆ 1955ರಲ್ಲಿ ನಡೆದ ಸ್ಟೇಟ್ ಆಫ್ ಬೆಂಗಾಲ್ ವರ್ಸಸ್ ಆಶುತೋಷ್ ಲಾಹಿರಿ ಪ್ರಕರಣ. ಇದರಲ್ಲೂ ಸುಪ್ರೀಂ ಕೋರ್ಟ್ ಇದೇ ಮಾತನ್ನ ರಿಪೀಟ್ ಮಾಡ್ತು. ಬಕ್ರೀದ್ನಲ್ಲಿ ಪುಣ್ಯ ಸಂಪಾದನೆ ಮಾಡೋಕೆ ಹಸುವನ್ನೇ ಬಲಿ ಕೊಡಬೇಕು ಅನ್ನೋದು ಮುಸ್ಲಿಮರಿಗೆ ಕಡ್ಡಾಯ ನಿಯಮ ಅಲ್ಲ ಅಂತ ತೀರ್ಪನ್ನು ಕೊಡ್ತು. ಇತ್ತೀಚೆಗೆ 2026ರಲ್ಲೂ ಕೂಡ ಕಲ್ಕತ್ತಾ ಹೈಕೋರ್ಟ್ ಒಂದು ಮಹತ್ವದ ಅಬ್ಸರ್ವೇಷನ್ ಅನ್ನ ನೀಡಿದೆ. ಗೋ ಹತ್ಯೆ ಅನ್ನೋದು ಬಕ್ರೀದ್ ಹಬ್ಬದ ಭಾಗನೂ ಅಲ್ಲ, ಇಸ್ಲಾಂನ ಅನಿವಾರ್ಯ ಆಚರಣೆ ಕೂಡ ಅಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗಳ ಬಳಿಕ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತು.
ಬಕ್ರೀದ್ಗೂ ಮುನ್ನ ಗೋಹತ್ಯೆ ನಿರ್ಬಂಧಗಳಿಗೆ ತಡೆಯಾಜ್ಞೆ ಕೊಡೋಕೆ ಹೈಕೋರ್ಟ್ ನಿರಾಕರಿಸ್ತು. ಹೀಗಾಗಿ ಮುಸ್ಲಿಂ ಸಂಘಟನೆಗಳು ಕೂಡ ಗೋಹತ್ಯೆ ಮಾಡಬೇಡಿ, ಅದಕ್ಕಿಂತ ಹೆಚ್ಚಾಗಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದರ ಹಿಂದೆ ಸಾಕಷ್ಟು ಗಂಭೀರ ಕಾರಣಗಳಿವೆ. ಒಂದನೇ ಕಾರಣ, ಈ ರೀತಿ ಗೋ ಸಾಗಿಸೋ ಟೈಮ್ನಲ್ಲಿ ಸಾಮಾಜಿಕವಾಗಿ ಸಾಮರಸ್ಯ ಹಾಳಾಗೋದು, ಗುಂಪಾಗಿ ಎಲ್ಲ ಸೇರೋದು, ಹೊಡೆಯೋದು, ಬಡಿಯೋದು, ಗಲಾಟೆ, ಆಮೇಲೆ ಸಮುದಾಯಗಳ ನಡುವೆ ಕೋಮು ಗಲಾಟೆ ಎಲ್ಲ ಆಗೋದು, ಇದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಳೆದ 10 ವರ್ಷಗಳಲ್ಲಿ ಗೋ ಸಾಗಾಣಿಕೆ ಅಥವಾ ಬೀಫ್ ವದಂತಿಗಳ ಕೇಸಸ್ಸಲ್ಲಿ ಆ ಹೆಸರಲ್ಲಿ ಎಷ್ಟೋ ಹಿಂಸಾಚಾರಗಳಲ್ಲಿ ತುಂಬ ಜನರ ಪ್ರಾಣ ಹೋಗಿದೆ. ಈ ವಾತಾವರಣವನ್ನೇ ಕಂಪ್ಲೀಟ್ ಆಗಿ ಎಂಡ್ ಮಾಡಿಬಿಡೋಣ, ಅವಶ್ಯಕತೆ ಇಲ್ಲ ಅನ್ನೋದು ಮುಸ್ಲಿಂ ನಾಯಕರ ಮಾತು. ಎರಡನೇದು ರಾಜಕೀಯ. ಗೋವಿನ ಹೆಸರಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಧ್ರುವೀಕರಣ ನಡೆಯುತ್ತೆ. ಮುಸ್ಲಿಮರೇ ಗೋಹತ್ಯೆ ನಿಲ್ಲಿಸಿಬಿಟ್ರೆ, ಹಸುವನ್ನ ಮುಟ್ಟದೇ ಇದ್ರೆ ಆ ವಿಚಾರದಲ್ಲಿ ಆಮೇಲೆ ಪಾಲಿಟಿಕ್ಸ್ ಕೂಡ ಮಾಡಕ್ ಆಗಲ್ಲ ಅನ್ನೋದು ಕೂಡ ಮುಸ್ಲಿಂ ಸಮುದಾಯದ ಪ್ರಮುಖರ ಲೆಕ್ಕಾಚಾರ ಇರಬಹುದು ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಿದೆ. ನೆಕ್ಸ್ಟ್ ಇಯರ್ ಉತ್ತರ ಪ್ರದೇಶ ಸೇರಿ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಇದೆ. ಹಂಗೆ 2 ವರ್ಷ ಕಳೆದ್ರೆ 2029 ಲೋಕಸಭಾ ಚುನಾವಣೆ ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ದೊಡ್ಡ ಡೆವಲಪ್ಮೆಂಟ್ ಇದು. ಅದರಲ್ಲೂ ಕೂಡ ಅಸ್ಸಾಂ ಮತ್ತು ಬಂಗಾಳದಂಥ ಮುಸ್ಲಿಂ ಜನಸಂಖ್ಯೆ ಸಾಕಷ್ಟು ದೊಡ್ಡದೇ ಇರೋ ರಾಜ್ಯಗಳಲ್ಲಿ ಬಿಜೆಪಿ ನೀಟಾಗಿ ಸ್ವೀಪ್ ಮಾಡಿದ ಬಳಿಕ ರ್ಯಾಪಿಡ್ ಆಗಿ ಈ ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಿವೆ ಫಾಸ್ಟ್ ಆಗಿ. ಜೊತೆಗೆ ಕಾನೂನು ಕೂಡ ಇವತ್ತು ಭಾರತದ 20ಕ್ಕೂ ಅಧಿಕ ರಾಜ್ಯಗಳಲ್ಲಿ ಗೋ ಹತ್ಯೆ ಬೇಡ ಅಂತ ಕಾನೂನು ಹೇಳುತ್ತೆ. UP, ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಹರಿಯಾಣ, ಹಿಮಾಚಲ ಪ್ರದೇಶ, ಹೀಗೆ ಪಟ್ಟಿ ಉದ್ದನೇ ಇದೆ. ಅಸ್ಸಾಂನ ಕ್ಯಾಟಲ್ ಪ್ರಿಸರ್ವೇಷನ್ ಆಕ್ಟ್ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿದೆ. ಹೀಗಾಗಿ ಇಸ್ಲಾಂನಲ್ಲಿ ಕಡ್ಡಾಯನೇ ಅಲ್ಲ ಇದು, ಆ ಥರದ್ದೇನಿಲ್ಲ. ಹಂಗಿರ್ಬೇಕು ಏನಕ್ಕೆ ನಾವು ಕಡಿಲೇಬೇಕು ಅಂತ ಕಡಿದು ಸಾಧಿಸೋದು ಏನಿದೆ ನಮಗೆ ಅನ್ನೋದು ಮುಸ್ಲಿಮರ ಕೆಲ ಉನ್ನತ ನಾಯಕರ ವಾದ ಇವಾಗ ಲೇಟೆಸ್ಟ್ ಆಗಿ. ಜೊತೆಗೆ ಕಡೆಯದಾಗಿ ಇನ್ನೂ ಒಂದು ವಿಶ್ಲೇಷಣೆ ಏನು ಅಂದ್ರೆ, ಬಿಜೆಪಿಯನ್ನ ಸರಿಯಾದ ಜಾಗದಲ್ಲಿ ಹಿಡ್ಕೊಂಡು ಲಾಕ್ ಮಾಡೋ ಪ್ರಯತ್ನ ಕೂಡ ಅಂತ. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ರೈಸ್ತರಿದ್ದಾರೆ, ಅಲ್ಲಿ ಬೀಫ್ ತಿಂತಾರೆ ಅವರು, ಅಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದೆ, ಅವರಲ್ಲಿ ಬ್ಯಾನ್ ಮಾಡಿಲ್ಲ. ನಾರ್ತ್ ಈಸ್ಟ್ನ ರಾಜ್ಯಗಳು, ಅಲ್ಲೂ ಕೂಡ ಕ್ರೈಸ್ತರು ಹಾಗೂ ಬುಡಕಟ್ಟು ಜನ ಬೀಫನ್ನು ತಿಂತಾರೆ. ಅಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ, ಕೆಲವು ಕಡೆ ಅಧಿಕಾರದಲ್ಲಿ ಪಾರ್ಟ್ನರ್ ಆಗಿದೆ, ಎಂಟೈರ್ ನಾರ್ತ್ ಈಸ್ಟಲ್ಲಿದೆ. ಅಲ್ಲೂ ಕೂಡ ಬಿಜೆಪಿ ಬ್ಯಾನ್ ಬಗ್ಗೆ ಮಾತೇ ಆಡಲ್ಲ. ಯಾಕಂದರೆ ಗೋವಾದ ಕ್ರೈಸ್ತರು, ನಾರ್ತ್ ಈಸ್ಟ್ನ ಕ್ರೈಸ್ತರು ಬಿಜೆಪಿಗೆ ವೋಟ್ ಹಾಕೋಕೆ ಶುರು ಮಾಡಿದ್ದಾರೆ, ಹಾಕ್ತಾರೆ. ಮೊದಲು ಶುರುವಾಗಿದ್ದು ಗೋವಾದಲ್ಲಿ. ಈಗ ನ್ಯಾಷನಲ್ ಅನಿಮಲ್ ಅಂತ ಮಾಡಿ ನಿಷೇಧ ಮಾಡಿದ್ರೆ ಗೋವಾಗೂ ಅನ್ವಯ ಮಾಡಬೇಕು ಬಿಜೆಪಿ, ನಾರ್ತ್ ಈಸ್ಟ್ಗೂ ಕೂಡ ಅನ್ವಯ ಮಾಡಬೇಕು. ಆಗ ಬಿಜೆಪಿ ಬರೀ ಡೊಮೆಸ್ಟಿಕಲಿ ಮಾತ್ರ ಅಲ್ಲ, ಹಂಗೇನಾದರೂ ಮಾಡಿದ್ರೆ ಇಂಟರ್ನ್ಯಾಷನಲಿ ಸ್ವಲ್ಪ ಲಾಕ್ ಆಗುತ್ತೆ, ಜಾಗತಿಕವಾಗಿ ಬಿಜೆಪಿಗೆ ಪ್ರಶ್ನೆಗಳು ಹೇಳೋಕೆ ಶುರುವಾಗುತ್ತೆ. ಸೊ ಆ ಸ್ಟ್ರಾಟಜಿಯೂ ಇರಬಹುದು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ. ಇಲ್ಲಿ ಎಲ್ಲ ವಿಚಾರಗಳಲ್ಲಿ ನಿಮಗೆ ಯಾವುದು ಹೈಯೆಸ್ಟ್ ಪಾಸಿಬಿಲಿಟಿ ಯಾವ್ದಿರ್ಬೋದು ಅಂತ ಅನ್ಸುತ್ತೆ, ಮುಖ್ಯ ಕಾರಣ ಯಾವ್ದಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನಿಮಗೇನಾದರೂ ಕೂಡ RD ಮಾಡೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ತಿಂಗಳಿಗೆ ಜಸ್ಟ್ 1,000 ರೂಪಾಯಿಂದ ನಿಮಗೆ ಉಳಿತಾಯದ ಅಭ್ಯಾಸ ಮಾಡಬೇಕು, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ನಿಂದ ಫಿಕ್ಸೆಡ್ ಬಡ್ಡಿಯನ್ನು ಪಡ್ಕೊಂಡು ನಾನು ದುಡ್ಡನ್ನು ಬೆಳೆಸ್ಕೊಂಡು ಹೋಗ್ತೀನಿ. 1 ವರ್ಷ ಬಿಟ್ಟು ನನಗೇನೋ ಟ್ರಿಪ್ ಹೋಗೋದಿದೆ, ಅಥವಾ 2 ವರ್ಷ ಬಿಟ್ಟು ಕಾರ್ನ ಡೌನ್ ಪೇಮೆಂಟಿಗೆ ಬೇಕು, ಅಥವಾ ಮನೆ ಡೌನ್ ಪೇಮೆಂಟಿಗೆ ಬೇಕು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಗೋಲ್ ಏನಿದೆ ಅದಕ್ಕೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ನಿಮಗೆ RD ಮಾಡೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಈಗ 8.3% ತನಕ ಬಡ್ಡಿ ಸಿಗ್ತಾ ಇದೆ. ಅದೆಲ್ಲ ನೀಟಾಗಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.